ಈ ಒಂದು ಪ್ರಧಾನಮಂತ್ರಿಗಳು ಬಹಳ ಬುದ್ಧಿವಂತಿಕೆಯ ನಡೆಯನ್ನು ನಡೆಸ್ತಾ ಇದ್ದಾರೆ. ಅವರು ಕರೆ ಕೊಡೋದಕ್ಕಿಂತ ಮುಂಜಾಗ್ರತಾ ಕ್ರಮ ಏನು ತಗೊಳ್ಬೇಕಾಗಿತ್ತು ಅದನ್ನು ತೆಗೆದುಕೊಳ್ಬೇಕಾಗಿತ್ತು. ಬಹುಶಃ ಇವತ್ತು ಕರೋನಾ ಸಂದರ್ಭವನ್ನು ಅವರು ಸ್ಮರಣೆ ಮಾಡಿದ್ದಾರೆ. ಕರೋನಾದಲ್ಲಿ ಕರೋನಾ ತಮಟೆ ಹೊಡೆದ್ರೆ ದೀಪ ಹಚ್ಚಿದ್ರೆ ಕೋವಿಡ್ ಹೋಗುತ್ತೆ ಅನ್ನುವಂಥ ಒಂದು ಗಂಟೆ ಬಾರಿಸಿದ್ರೆ ಕರೋನಾ ಹೋಗುತ್ತೆ, ಆಮೇಲೆ ದೀಪ ಹಚ್ಚಿದ್ರೆ ಕರೋನಾ ಹೋಗುತ್ತೆ ಅಂಥೇಳಿ ಜನರನ್ನ ಒಂದು ರೀತಿ ಅಂಧತ್ವಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ರು. ಈಗಲೂ ಕೂಡ ಅದೇ ಕೆಲಸವನ್ನು ಮುಂದುವರಿಸಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಅವ್ರ ಕಾರ್ಯಕರ್ತರು, ಅವ್ರ ಮಂತ್ರಿಗಳು, ಮೋದಿಗೆ ಜೈ ಅಂತಕ್ಕಂಥವ್ರೆಲ್ಲರೂ ಕೂಡ ನಾಳೆಯಿಂದ ಬಸ್ಸು ನಡಿಗೆ ಮುಖಾಂತರ ಓಡಿದ್ರೆ ಆರೋಗ್ಯ ಇನ್ನೂ ವೃದ್ಧಿ ಆಗ್ತದೆ. ಇದನ್ನು ಸಾರ್ವಜನಿಕರ ಮೇಲೆ ಸಾರ್ವಜನಿಕರ ಮೇಲೆ ಇರೋದಕ್ಕಿಂತ ನಡ್ಕೊಂಡು ಓಡಾಡಿ ಅಂತ ಅಂದ್ರೆ ಆರೋಗ್ಯ ಇರ್ತದೆ. ನಡ್ಕೊಂಡು ಓಡಾಡಿ ಅಂತೇಳಿ ಯಾರು ಏನು ಬದುಕಲೇಬೇಡಿ, ಮಾಡಲೇಬೇಡಿ, ಚಿನ್ನ ತಗೋಬೇಡಿ, ಓಡಾಡಬೇಡಿ ಅಂತ ಹೇಳಿದ್ರೆ ನೀವು ನಿಮ್ಮ ಸರ್ಕಾರದ ಆಡಳಿತದ ವೈಫಲ್ಯನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಇವತ್ತು ಜನರನ್ನ ನೀವು ದಾರಿ ತಪ್ಪಿಸುವಂಥದ್ದು, ಜನರಿಗೆ ಮನವಿ ಮಾಡ್ತಕ್ಕಂಥದ್ದಲ್ಲ. ನಿಮ್ಮ ಆಡಳಿತದ ವೈಫಲ್ಯದ ಬಗ್ಗೆ, ನಿಮ್ಮ ಸರ್ಕಾರದ ನಡೆ ಏನು, ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳಿತ್ತು, ನಮ್ಮ ಸಂಬಂಧಗಳು ಯಾವುದೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಪದೇ ಪದೇ ನಾವು ಹೇಳ್ತಾ ಇದ್ವಿ. ಈಗ ಮತ್ತೊಮ್ಮೆ ಅದು ರುಜುವಾತಾಗಿದೆ.